ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ರಾತ್ರಿನೇ ನಾನು ಗೋಧಿ ಮತ್ತು ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೆ. 2 ಗ್ಲಾಸ್ ಗೋಧಿ, 1 ಗ್ಲಾಸ್ ದೋಸೆ ಅಕ್ಕಿನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಬೆಳಗ್ಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಜಾರ್ಗೆ ನಾನು ಗೋಧಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 3 ಬ್ಯಾಡಗೆ ಮೆಣಸು, 1 ಸ್ಪೂನು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಸ್ವಲ್ಪ ರುಬ್ಕೊಳ್ಳೋಣ ನಾವು. ಈಗ ಗ್ರೈಂಡ್ ಆಗಿದೆ. ಈ ರೀತಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ತರಿ ಇದ್ದಾಗ ದೋಸೆ ಮಾಡಿದಾಗ ತುಂಬ ರುಚಿ ಬರುತ್ತೆ. ಈಗ ಗ್ರೈಂಡ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ರಾತ್ರಿ ಗ್ರೈಂಡ್ ಮಾಡಿ ಇಡೋ ಅವಶ್ಯಕತೆ ಇಲ್ಲ. ಇದನ್ನು ಬೆಳಗ್ಗೆನೇ ಗ್ರೈಂಡ್ ಮಾಡಿ 10 ನಿಮಿಷ ಇಟ್ಟರೆ ಸಾಕಾಗುತ್ತೆ ಇದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ 10 ನಿಮಿಷದಲ್ಲಿ ನಾನು ಗೋಧಿ ದೋಸೆಗೆ ಚಟ್ನಿ ಮಾಡ್ಕೊಳ್ತೀನಿ. ಈಗ ಗೋಧಿ ದೋಸೆಗೆ ನಾನು ಗ್ರೈಂಡ್ ಮಾಡಬೇಕಾದ್ರೇ ಕೊತ್ತಂಬರಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈಗ ಚಟ್ನಿನ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಮೊದಲಿಗೆ ಜಾರಿಗೆ ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ತುರಿದು. ಅದಕ್ಕೆ 3 ಬ್ಯಾಡಗೆ ಮೆಣಸು, 2 ಖಾರಕ್ಕೆ ಮೆಣಸು ಮತ್ತು ಸ್ವಲ್ಪ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಈಗ ಗಟ್ಟಿಯಾಗಿ ಚಟ್ನಿ ಮಾಡ್ತೀನಿ. ಈಗ ಚಟ್ನಿ ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನಿಮಿಷ ಆಗಿದೆ. ಗೋಧಿ ದೋಸೆ ಮಾಡ್ಕೊಳ್ಳೋಣ ಇವಾಗ. ಈ ರೀತಿ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು 2 ಕಡೆನೂ ಬೇಯಿಸ್ಕೊಳ್ಳೋಣ. ಇದು ಗೋಧಿ ದೋಸೆ ಸ್ವಲ್ಪ ದಪ್ಪವಾಗೇ ಮಾಡ್ಕೊಳ್ಬೇಕು. ಈಗ ಗೋಧಿ ದೋಸೆ ರೆಡಿಯಾಗಿದೆ. ಈಗ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಾನು. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.